ಡಿ ಬಾಸ್ ದರ್ಶನ್ ಈ ಮಟ್ಟಕ್ಕೆ ಇಳಿತಾರೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಆಗಾಗ ಅವರ ಸಂಸಾರದಲ್ಲಿ ಬಿರುಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾನೆ ಇತ್ತು. ಕೆಲವೊಂದು ಸಲ ನಿರ್ಮಾಪಕರ ಜೊತೆಗಿನ ಮುನಿಸಿಗೂ ಕೂಡ ಡಿ ಬಾಸ್ ದರ್ಶನ್ ಸುದ್ದಿ ಆಗ್ತಾ ಇದ್ರು. ಆದರೆ ದರ್ಶನ್ ನಿಜವಾದ ಜೀವನದಲ್ಲಿ ಇಷ್ಟೊಂದು ರೀತಿಯ ದೊಡ್ಡದಾದ ಆರೋಪ ಎಂದೂ ಸಹ ಕೇಳಿ ಬಂದಿರಲಿಲ್ಲ. ಅದು ಕೂಡ ತಮ್ಮ ಸಾಂಸಾರಿಕ ಜೀವನಕ್ಕಾಗಿ ಆಗಿದ್ದಿದ್ರೆ ಯಾರು ಕೂಡ ತಲೆ ಕೆಡಿಸ್ಕೋತಾ ಇರಲಿಲ್ಲ. ಆದರೆ ಇಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸಿಕ್ಕಿ ಹಾಕಿಕೊಳ್ತಾರೆ ಅಂತ ಸ್ವತಃ ಅವರ ಅಭಿಮಾನಿಗಳೇ ಊಹಿಸಿರ್ಲಿಲ್ವೋ ಏನೋ. ಆದರೆ ದರ್ಶನ್ ಟೈಮ್ ಈಗ ಸರಿ ಇಲ್ಲ ಅಂತ ಖಂಡಿತವಾಗಿಯೂ ಈಗ ಗೊತ್ತಾಗ್ತಾ ಇದೆ. ಇನ್ನು ಸ್ಯಾಂಡಲ್ವುಡ್ನ ಬಹು ಬೇಡಿಕೆಯ ನಟನಾಗಿದ್ರು, ಪ್ರತಿಭಾವಂತ ನಟನಾಗಿದ್ರು ಕೂಡ ದರ್ಶನ್ ಈ ರೀತಿಯ ಒಂದು ಗಂಭೀರ ಆರೋಪ ಅವರ ವಿರುದ್ಧ ಕೇಳಿ ಬಂದಿದೆ. ಇದಕ್ಕೆ ಈಗ ಅವರು ಪೊಲೀಸರ ಅತಿಥಿಯಾಗಿದ್ದಾರೆ. ಇನ್ನು ತಮ್ಮ ಗೆಳತಿ ನಟಿ ಪವಿತ್ರ ಗೌಡ ಅವರ ಜೊತೆಗಿನ ಸಂಬಂಧವೇ ಇಷ್ಟಕ್ಕೆಲ್ಲ ಕಾರಣ ಆಗಿತ್ತು. ನಿಜವಾಗ್ಲೂ ನಟ ದರ್ಶನ್ ಮದುವೆಯಾಗಿ ಹೆಂಡತಿ ಮಕ್ಕಳ ಜೊತೆಗೆ ಇದ್ದಾರೆ. ಆದರೆ ಪದೇ ಪದೇ ಅವರ ಸಂಸಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತ 2011ರಿಂದಲೂ ಕೂಡ ತಿಳಿದು ಬಂದಿದೆ. ಇನ್ನು ನಟಿ ಪವಿತ್ರ ಗೌಡ ಹಾಗೂ ದರ್ಶನ್ ಜೊತೆಗಿನ ಹಲವು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರೋದು ಬರೋಬ್ಬರಿ 1 ದಶಕದಿಂದ ನಾವು ಸಂಬಂಧದಲ್ಲಿ ಇದ್ವು ಅಂತ ಕೂಡ ಹೇಳ್ತಾ ಇದ್ರು. ಇನ್ನು ಈ ರೇಣುಕಾ ಸ್ವಾಮಿ ಅನ್ನುವಂತಹ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಮುಂದುವರೆದು ದರ್ಶನ್ ಇಂತಹ ದಾರುಣ ಕೆಲಸವನ್ನ ಮಾಡೋಕೆ ಮುಂದಾಗ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲದೆ ದರ್ಶನ್ಗೆ ವಿವಾಹೇತರ ಸಂಬಂಧ ಮತ್ತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಕೂಡ ಈಗ ಇನ್ಸ್ಟಾಗ್ರಾಮ್ ಪೋಸ್ಟಿಗೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಮತ್ತು ತಾನು ದರ್ಶನ್ ಜೊತೆಗೆ ತೆಗೆದುಕೊಂಡಿರುವಂತಹ ಫೋಟೋಗಳು ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಏನೋ ದರ್ಶನ್ ಒಬ್ಬ ಮಹಿಳೆಯನ್ನ ವಿವಾಹ ಆಗಿ ಇನ್ನೊಬ್ಬ ಮಹಿಳೆಯ ಜೊತೆ ಯಾವ ರೀತಿ ಇರೋದಕ್ಕೆ ಸಾಧ್ಯ ಆಗುತ್ತೆ, ನನ್ನ ಹೆಂಡತಿಯ ವಿಷಯವಾಗಿಯೂ ಕೂಡ ಇಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ರೆ ಅದು ಅಕ್ಷಮ್ಯ ಅಪರಾಧ ಆಗ್ತಾ ಇತ್ತು. ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆಸ್ಕೊಂಡು ಮಾಡಿರುವಂತಹ ಒಂದು ಕೃತ್ಯ ನಿಜಕ್ಕೂ ಅಕ್ಷಮ್ಯ ಅಪರಾಧ ಆಗಿದೆ. ಅಷ್ಟೇ ಅಲ್ಲದೆ ದರ್ಶನ್ ಅವರು ರೇಣುಕಾ ಸ್ವಾಮಿಗೆ ಕೊಟ್ಟಿರುವಂತಹ ಕಿರುಕುಳ ಈಗ ವೈದ್ಯರು ಹೇಳಿರುವಂತಹ ಮಾಹಿತಿಯಲ್ಲಿ ದಾಖಲಾಗಿದೆ. ಒಟ್ಟಾರೆ ಒಬ್ಬ ವ್ಯಕ್ತಿ ತನ್ನ ಅಭಿಮಾನಿ ಅನ್ನಿಸಿಕೊಳ್ಳುವಂತಹ ಒಬ್ಬ ವ್ಯಕ್ತಿಗೆ ಒಂದು ಹೆಣ್ಣಿನ ಸಲುವಾಗಿ ಈ ರೀತಿ ಮಾಡಿರೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸಾಕಷ್ಟು ಇಂದ್ರಜಿತ್ ಲಂಕೇಶ್ ಅಭಿಮಾನಿ ಮತ್ತು ಸಾಕಷ್ಟು ಸಂಖ್ಯೆಯ ಇತರ ಸ್ಯಾಂಡಲ್ವುಡ್ನ ಅಭಿಮಾನಿಗಳು ದರ್ಶನ್ ಅವರ ಆ ಒಂದು ಕೃತ್ಯಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸುದೀಪ್ ಅವರ ಅಭಿಮಾನಿಗಳು ಕೂಡ ದರ್ಶನ್ ಅವರು ಈ ರೀತಿ ಮಾಡಬಾರ್ದಾಗಿತ್ತು, ಇದು ನಿಜಕ್ಕೂ ಮನುಕುಲಕ್ಕೆ ದುರಂತ ಘಟನೆ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಅವರು ಈ ರೀತಿ ಮಾಡಿರೋದಕ್ಕೆ ಕೆಲವು ಅಭಿಮಾನಿಗಳಂತೂ ದರ್ಶನ್ ಅವರು ಈ ಪಾಪದ ಕೃತ್ಯವನ್ನ ಮಾಡಬಾರ್ದಾಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರ ಜೊತೆಗೆ ಕೂಡ ದರ್ಶನ್ ತಮ್ಮ ವೈಮನಸ್ಯವನ್ನ ಮುಂದುವರಿಸಿದ್ದು ದರ್ಶನ್ ಸುದೀಪ್ ಇದುವರೆಗೂ ಕೂಡ ಒಂದಾಗಿಲ್ಲ. ಇದೇ ಕಾರಣಕ್ಕಾಗಿ ಸುದೀಪ್ ಅವರು ದರ್ಶನ್ ಅವರಿಂದ ದೂರ ಇದ್ದಾರೆ ಅಂತ ಕೂಡ ಕೆಲವು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ನಿಜವಾಗ್ಲೂ ತಪ್ಪಿತಸ್ಥರು ಅಂತ ಅನ್ಸುತ್ತಾ? ಹಾಗಾದ್ರೆ ಯಾವ ರೀತಿ ಶಿಕ್ಷೆ ಆಗ್ಬೇಕು? ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.